ಒಟ್ಟಾರೆಯಾಗಿ ಹೊಸ ರೀತಿಯಿಂದ ಇಲ್ಲಿವರೆಗೆ ಆದ ಇತಿಹಾಸದ ಪಾಠಗಳಿಂದ ಹೊಸ ರೀತಿಯಿಂದ RSSನ ಎದುರಿಸುವಂಥದ್ದು, ಅದನ್ನು ನೈತಿಕವಾಗಿ ಡ್ಯಾಮೇಜ್ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಇವತ್ತು ಒಂದು ಕಾಲಕ್ಕೆ RSS ಮಾಡ್ತಾಯಿತ್ತು. ಏನಪ್ಪ ಅಂದ್ರೆ ನೆಹರು ಅವ್ರನ್ನ ಗಾಂಧಿಯವ್ರನ್ನ ನೈತಿಕವಾಗಿ ಹೊಡೆಯುವಂಥ ಕೆಲಸ ಮಾಡ್ತಾಯಿತ್ತು. ದೇಶ ಹೊಡೆದು ಗಾಂಧಿನ ಅಂತ ಹೇಳುವಂಥ ಮಾತು ಮಾಡಿ ಒಂದು ಗಾಂಧಿ ಮತ್ತು ನೆಹರು ಅವರ ಒಂದು ಏನು ವ್ಯಕ್ತಿತ್ವ ಇತ್ತು ಅದನ್ನು ಡ್ಯಾಮೇಜ್ ಮಾಡಿ BJP ಅಧಿಕಾರಕ್ಕೆ ಬರೋಂಗೆ ಮಾಡಿದರು. ಇವತ್ತು ಅದೇ ಕೆಲಸ ಇವತ್ತು ಖರ್ಗೆ ಅವ್ರು ಮಾಡ್ತಾಯಿದ್ದಾರೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ, BK ಹರಿಪ್ರಸಾದ್ ಜೊತೆಗೆ DK ಶಿವಕುಮಾರ್. ಹೀಗಾಗಿ ಅಂದುಕೊಂಡು ಸುಲಭವಾಗಿ RSSದವರು ನೋಂದಣಿಯ ಈ ಚಕ್ರ ಬೀಳುವುದರಿಂದ ಹೊರಗೆ ಬರೋದು ಮಾತ್ರ ಭಾಳ ಕಷ್ಟ ಅಂತ ಅನಿಸ್ತದೆ. ನಿಮಗೇನು ಅನ್ನಿಸ್ತದ? ಕಷ್ಟ ಆಗಲಿಕ್ಕಿಲ್ವಾ? ಯಾಕಂತಂದ್ರೆ ಕೇವಲ ಗೋಲ್ ಏನೇನೋ ಮಾತಾಡಿ ಏನು ಅಂತಲ್ಲ ಟು ಹಿಟ್ ದ ಬುಷ್ ಅಂತ, ಅದಾದ ರೀತಿ ಕೆಲಸ ಆಗಲಿಕ್ಕಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ನೋಡೋಣ ಜನ ಏನಂತಾರೆ. ಜನ ಮಾತ್ರ ನಿಜವಾಗಿ ಇವತ್ತು ರಾಮ ಮಂದಿರದಿಂದಾಗೆ, ಅದರಲ್ಲೂ ರಾಮನ ಹೆಸರಿನ ಮೇಲೆ ಇವತ್ತಲ್ಲಿ ಅವ್ಯವಹಾರ ಆಗಿದ್ರ ಮೇಲೆ, ಜರುಡು ಆಗಿದ್ರ ಮೇಲೆ ಜನ ನಿಧಾನಕ್ಕೆ ನಿರಾಶೆ ಆಗ್ತಾಯಿದ್ದಾರೆ. ಜೊತೆಗೆ ಇದೊಂದು ಕೂಡ RSS ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅಂತ ದಲಿತ ನಾಯಕರು ಸಹಿತ ಇದಕ್ಕೆ ಬೆನ್ನತ್ತಿದ್ದು, BK ಹರಿಪ್ರಸಾದ್ ಅಂತ ಹಿಂದುಳಿದ ನಾಯಕರು ಬೆನ್ನತ್ತಿದ್ದು, ಸ್ವತಃ DK ಶಿವಕುಮಾರ್ ಮುಂದಾಳತ್ವ ವಹಿಸಿದ್ದು, ರಾಹುಲ್ ಗಾಂಧಿಯವ್ರ ಜೊತೆಗೆ ಇರುವಂಥದ್ದು, ಇವೆಲ್ಲವೂ RSSಗೆ ಮುಂದಿನ ದಿನದಲ್ಲೇ ಅದ್ರ ಜೊತೆ BJPಗೆ ಒಂದು ಏನಪ್ಪ ಅಂತಂದ್ರೆ ಸೋಲಿನ ರುಚಿ ತೋರಿಸ್ಬೋದಾ ಅನ್ನೋದು ಇವತ್ತು ಜನರ ಪ್ರಶ್ನೆ, ಚರ್ಚೆ. ಇದಕ್ಕೇನಂತ ನೀವು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. H16 ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.